ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯ. ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ. ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಉತ್ಖನನ. 2 ಐತಿಹಾಸಿಕ ಕುರುಹುಗಳು ಪತ್ತೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಕಳೆದ 18ನೇ ತಾರೀಖು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಆಚರಿಸಲಾಯಿತು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟ್ರೀಯ ಖ್ಯಾತಿಯ ಡಾ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ, ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್. ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978ನೇ ಇಸ್ವಿಯಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯ ಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಐತಿಹಾಸಿಕಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ 7 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಕೇಂದ್ರ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಸಂಸದ ಪಿಪಿ ಚೌಧರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ವಿಶೇಷ ಸಭೆ ನಡೆಸಿದ ಅವರು ಸಮಾಲೋಚನೆಯ ಬಳಿಕ ಮಾತನಾಡಿ, ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಲ್ಲಿ ಅಭಿಪ್ರಾಯ ಸಂಗ್ರಹಿಸಿ ವರದಿ ಸಿದ್ಧಪಡಿಸಲಾಗುವುದು ಎಂದರು. वन नेशन वन इलेक्शन के लिए कमेटी जो है पार्लियामेंट्री स्टैंडिंग कमेटी, जो पार्लियामेंट्री ज्वाइंट कमेटी जेपीसी बेंगलोर और अहमदाबाद के दौरे पे आई हुई है और सारे स्टेक होल्डर्स को सुनने का हर राज्य में जाकर करके ये कार्यक्रम है. वन नेशन वन इलेक्शन का मतलब है कि लोकसभा और विधानसभा का चुनाव पूरे देश में एक साथ हो. एक साथ का मतलब ये नहीं कि एक दिन हो, लेकिन फेजेज में हो, जो भी सुविधा हो चुनाव आयोग को. तो 1980s के बाद में चुनाव आयोग ने भी अपनी रिपोर्ट में समय समय पर ये कहा कि एक साथ देश में चुनाव कराए जाने चाहिए. लॉ कमीशन ऑफ इंडिया ने भी अपनी 2-3 रिपोर्ट में ये कहा कि एक साथ चुनाव कराना देश के हित में है, नेशनल इंटरेस्ट में है. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಹಾಗೂ ಬೇಲೆಕೇರಿ ಬಂದರು ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಬೆಂಗಳೂರು ಮತ್ತು ಮುಂಬೈ ನೂತನ ರೈಲನ್ನು ಸ್ವಾಗತಿಸಿ ಮಾತನಾಡಿದರು. ಅಂಕೋಲಾ ಪೋರ್ಟ್ ಇನ್ನೊಂದು ಬೇಲಿಕೇರಿ ಪೋರ್ಟ್, ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪದ್ಧತಿಗಳನ್ನ ಎಫ್ಐಯು ಮಾಡಿದ್ದೇವೆ. ಆ 2 ಪೋರ್ಟ್ಗಳು ನಮಗೆ ಬಹಳ ಸಮೀಪ ಆಗ್ತದ. ಅಂಕೋಲಾದು ನಮಗೆ ಒಂದು ಬಾರಿ ಆ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರ ಇಲ್ಲಿ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ ವೇ ಓಪನ್ ಆಗ್ತದೆ. ಯಾಕಂದ್ರೆ 2 ಪೋರ್ಟ್ಗಳು ಬರ್ತಾವ. ಎಲ್ಲಿ ಪೋರ್ಟ್ ಇರ್ತದ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವೂ ನಡೆಯುತ್ತದೆ. ಕಳೆದ 18ರಂದು ವಿಶ್ವ ಏಡ್ಸ್, ಆಕ್ವಾರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನಿಸ್ಟ್ ಇನ್ಕ್ಯುಬೇಷನ್ನಲ್ಲಿ ನವೋದ್ಯಮ ಆರಂಭಿಸಿರುವ ಡಾ ಶಿವಾಜಿ ಜಾಧವ್ ಅತ್ಯಂತ ಕಡಿಮೆ ದರದ
HIV ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ. RT-PCR ಕಿಟ್ ಅನ್ನ ಜನರು ತಗೋತಿದ್ರು. ತಗೊಳ್ಳುವಾಗ ಏನಾಗುತ್ತೆ, ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬೀಳ್ತಿತ್ತು, 3,000, 4,000 ಇವೆಲ್ಲ ನೋಡಿದ್ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ಮೆಥಡ್ ಮಾಡಿ, ಸೊ ಯು ಕ್ಯಾನ್ ಗೆಟ್ ಟೆಸ್ಟೆಡ್ HIV ಮತ್ತು ಅದರ್ ವೈರಸಸ್ ಇನ್ ವೆರಿ ಕಾಸ್ಟ್ ಎಫೆಕ್ಟಿವ್, ಅರೌಂಡ್ 500 to 800 rupees ಅಲ್ಲಿ ನೀವು ಮಾಡಬಹುದು. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪೈಪ್ಲೈನ್ ಇದೆ. ಸೊ ಇದನ್ನ ಬೇಗ ನಾವು ತರ್ತೇವೆ. ಅದ್ರ ಜೊತೆನೆ HIV ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ. ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಲ್ಲಿ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ಕಿಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದೀವಿ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ತಾಯಿ ಮತ್ತು ಮಕ್ಕಳ ಚಿಕಿತ್ಸಾ ವಿಭಾಗಕ್ಕೆ ತೆರಳಿ ಆರೋಗ್ಯಾಕಾಂಕ್ಷಿಗಳು ಹಾಗೂ ಸಂಬಂಧಿಗಳ ಜೊತೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜನರಲ್ ಹಾಸ್ಪಿಟಲ್ ವಿಸಿಟ್ ಮಾಡಿ ಅಲ್ಲಿ ವಾರ್ಡ್ ಪೇಷಂಟ್ಸ್ ಜೊತೆ ಮಾತಾಡಿ, ಅದು ಹಳೆ ಬಿಲ್ಡಿಂಗ್ ಇದೆ, ಅಲ್ಲಿ ಬಿಲ್ಡಿಂಗ್ ಎಲ್ಲ ಮೇಂಟೆನೆನ್ಸ್ ಮಾಡಿಸಕ್ಕೆಲ್ಲ ಈಗ ಸ್ಯಾಂಕ್ಷನ್ ಆಗಿದೆ, ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪೇಷಂಟ್ಸ್ ಯಾರು ಕಂಪ್ಲೇಂಟ್ ಇಲ್ಲ, ಅಂದ್ರೆ ಎಲ್ಲ ಚೆನ್ನಾಗಿ ನೋಡ್ತಾರೆ ಅಂತಾನೆ ನಾನು ಅಷ್ಟೂ ಜನ ಪೇಷಂಟ್ಸ್ ಮಾತಾಡ್ಸ್ಕೊಂಡ್ ಬಂದಿದ್ದೀನಿ. ಮತ್ತೆ ಇದು ತಾಯಿ ಮಗುವಿನ ಆಸ್ಪತ್ರೆ. ಇಲ್ಲಿ ಒಂದು ತಿಂಗಳಿಗೆ 1,500 ಡೆಲಿವರಿ ಆಗುತ್ತೆ. ದಾವಣಗೆರೆಯಿಂದನೂ ಇಲ್ಲಿಗೆ ರೆಫರ್ ಮಾಡ್ತಾರೆ ಅಂತಂದ್ರೆ, ದಾವಣಗೆರೆಯಲ್ಲಿ ಅವ್ರಿಗೆ ಚಿಕ್ಕೇರಿ ಹಾಸ್ಪಿಟಲ್ ಅಲ್ಲಿ ಇಲ್ಲಿರೋ ಒಂದು ಅನುಕೂಲ ಸಹ ಅಲ್ಲಿಲ್ಲ, ಅಲ್ಲಿಂದ ಇಲ್ಲಿಗೆ ರೆಫರ್ ಮಾಡ್ತಾರೆ. ಸೊ ಪೇಷಂಟ್ಸ್ ನ ಮಕ್ಕಳನ್ನ ಎಲ್ಲ ಇಲ್ಲಿ ಕರ್ಕೊಂಡ್ ಬಂದಿರೋದನ್ನು ನಾವು ನೋಡಿದೀವಿ. ಇಲ್ಲಿ ಒಂದು ಕಂಪ್ಲೇಂಟ್ ಏನಂತಂದ್ರೆ ಲೋಡ್ ಜಾಸ್ತಿ ಇದೆ. ಮೆಟರ್ನಲ್ ಡೆತ್ಸ್ ಪೆರಿಫೆರಲ್ ಸೆಂಟರ್ ಆಗಿರೋದ್ರಿಂದ ಒಂದು ತಿಂಗಳಲ್ಲಿ 9 ರಿಂದ 10 ತಾಯಿ ಸಾವಾಗುತ್ತಂತೆ. ಅದಕ್ಕೆ ನಾನು ಅದ್ರದ್ದೆಲ್ಲ ಅವ್ರ ಹತ್ರ ಕಂಪ್ಲೀಟ್ 1 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಕೇಳಿದೀನಿ. ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಕೈಗೊಂಡಿರುವ ಉತ್ಖನನ ಕಾರ್ಯದಲ್ಲಿ 2 ಪ್ರಮುಖ ಐತಿಹಾಸಿಕ ಕುರುಹುಗಳು ಪತ್ತೆಯಾಗಿವೆ. ಆನೆ ಲಾಯದ ಬಳಿ ಜೈನ ಬಸದಿ ಸಂಕೀರ್ಣದ ಹತ್ತಿರ ಶತಮಾನಗಳಷ್ಟು ಹಳೆಯ ಭವ್ಯ ದೇವಾಲಯದ ಕಲ್ಲಿನ ಮೇಲ್ಛಾವಣಿ ಹಾಗೂ ಹಜಾರರಾಮನ ದೇವಾಲಯ ದ್ವಾರದ ಬಳಿ ಅತ್ಯಂತ ಸುಂದರ ಆನೆಯ ಕಲಾಕೃತಿ ಪತ್ತೆಯಾಗಿದೆ. ಸಮಾಚಾರ ದರ್ಶನಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವಲಯದ ಪುರಾತತ್ವ ಸರ್ವೇಕ್ಷಣೆ ಸಹಾಯಕ ಅಧೀಕ್ಷಕ ಡಾಕ್ಟರ್ ಜೆ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ಆನೆಲಾಯದ ಹಿಂದಿರುವ ಜೈನ ಮಂದಿರದ ಹತ್ತಿರ ಉತ್ಖನನವನ್ನು ಕೈಗೊಳ್ಳಲಾಗಿದೆ. ನಮಗೆ ದೇವಾಲಯದ ಕುರುಹುಗಳು ಪತ್ತೆಯಾಗಿವೆ. ಈ ಪರಿಸರದಲ್ಲಿನ ಎಲ್ಲ ಮುಳ್ಳು ಕಂಟಿಗಳನ್ನ ಕ್ಲೀನ್ ಮಾಡಿದ ನಂತರ ಉತ್ಖನನವನ್ನು ಕೈಗೊಂಡಾಗ ನಮಗೆ ದೇವಾಲಯದ ಮೇಲ್ಚಾವಣಿಯ ರೀತಿಯ ಕುರುಹು ಪತ್ತೆಯಾಗಿದೆ. ಬಹುಶಃ ಇದು ಗರ್ಭಗೃಹ ಇರಬಹುದು. ಇದರ ಅಳತೆ 4.5 ಮೀಟರ್ ಉದ್ದ, 4.3 ಮೀಟರ್ ಅಗಲ. ಪ್ರಸ್ತುತ ದೇವಾಲಯದ ಮೇಲ್ಚಾವಣಿಯ ರೀತಿಯ ಅವಶೇಷಗಳು ನಮಗೆ ಗೋಚರಿಸುತ್ತಿವೆ. ಉತ್ಖನನವನ್ನು ಮುಂದುವರಿಸಿದಾಗ ಭಿತ್ತಿಯ ಅಥವಾ ಗೋಡೆಯ ಮತ್ತು ಅಡಿಪಾಯದ ಪತ್ತೆ ಹಚ್ಚುವ ಕಾರ್ಯವನ್ನು ಇನ್ನು ಮುಂದುವರಿಸಬೇಕಾಗಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ದಿನಾಂಕ ಘೋಷಿಸಿದೆ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಈ ಕುರಿತು ಮಾಹಿತಿ ನೀಡಿದ್ದಾರೆ. राष्ट्र सेवा के लिए पहला कदम है मतदान। इसलिए भारत का हर नागरिक जो 18 वर्ष की आयु पूरी कर चुके हों, उन्हें मतदाता जरूर बनना चाहिए और मतदान अवश्य करना चाहिए। भारत के संविधान, लोक प्रतिनिधित्व कानूनों, नियमों और उनके अंतर्गत जारी निर्देशों के अनुरूप चुनाव आयोग हमेशा मतदाताओं के साथ था, है और रहेगा. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ಜಿ. ನಿರೂಪಣೆ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಹರ್ಷವರ್ಧನ್ ಶೀಲವಂತ್, ಉಮೇಶ್ ಗೂಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.